ಕ್ಲಾಕ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಆ್ಯಂಗಲ್ ಅನ್ನೋ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಟೈಮು ಮತ್ತು ಆ್ಯಂಗಲ್ ರಿಲೇಷನ್ಶಿಪ್ ತಿಳ್ಕೊಬೇಕಂದ್ರೆ ನಾವು ಬೇಸಿಕ್ ಕಾನ್ಸೆಪ್ಟನ್ನ ಫಸ್ಟು ತಿಳ್ಕೊಬೇಕು. ಫಸ್ಟು ನೋಟ್ ನಂಬರ್ 1 ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇಲ್ಲಿ ಒಂದು ಕ್ಲಾಕ್ ಇದೆ. ಈ ಕ್ಲಾಕ್ ಯಾವ ಶೇಪಲ್ಲಿದೆ? ಸರ್ಕಲ್ ಶೇಪಲ್ಲಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸರ್ಕಲ್ ಬಂದರೆ ಅದು 360 ಡಿಗ್ರಿ ಇರುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಈ ಕ್ಲಾಕಲ್ಲಿ ಎಷ್ಟು ಡಿವೈಡ್ ಮಾಡಿದ್ದೀವಿ? 12 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀವಿ ಅಲ್ವಾ. 360/12 ಡಿವೈಡ್ ಮಾಡಿದಾಗ ನಾವು 30 ಡಿಗ್ರಿ ಬರ್ತಾ ಇದೆ ಆನ್ಸರ್ ನಮಗೆ. ಹಾಗಾದರೆ 1 ನಂಬರಿಂದ ಇನ್ನೊಂದು ನಂಬರ್ ಇರೋ ಗ್ಯಾಪ್ ಎಷ್ಟಿದೆ ನಮಗೆ? 30 ಡಿಗ್ರಿ. ಈಗ 1ನಿಂದ 2ಗಿರೋ ಗ್ಯಾಪ್ ಎಷ್ಟು? 30 ಡಿಗ್ರಿ ಅಂತ ಗೊತ್ತಾಗಿದೆ ಅಲ್ವಾ. ನೆಕ್ಸ್ಟು ನೋಟ್ ನಂಬರ್ 2 ಎಕ್ಸಾಂಪಲ್ ನೋಡೋದಾದರೆ, ಈಗ ಇಲ್ಲಿ ಕ್ಲಾಕಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮಿನಿಟ್ ಹ್ಯಾಂಡ್ ಮತ್ತು ಹವರ್ ಹ್ಯಾಂಡು. ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇದು 3 o'clock ಇದೆ. ಹಾಗಾದರೆ 3 o'clockಯಿಂದ 4 o'clockಗೆ ಮೂವ್ ಆಗಬೇಕು ಅಂದರೆ ಮಿನಿಟ್ ಹ್ಯಾಂಡು ಮತ್ತು ಹವರ್ ಹ್ಯಾಂಡು ಎಷ್ಟು ಡಿಗ್ರಿ ಮೂವ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಬೇಕು. ಹಾಗಾದರೆ 1 hour ಮೂವ್ ಆಗಬೇಕು ಅಂದರೆ 3 o'clockಯಿಂದ 4 o'clockಗೆ ಮೂವ್ ಆಗಬೇಕು ಅಂದರೆ ಮಿನಿಟ್ ಹ್ಯಾಂಡ್ ಬಂದು 360 ಡಿಗ್ರಿ ಕಂಪ್ಲೀಟ್ ಸರ್ಕಲ್ನ ಇದು ಮೂವ್ ಮಾಡ್ತಿದೆ. ಹಾಗಾದರೆ ಜಸ್ಟ್ ಹವರ್ ಹ್ಯಾಂಡ್ ಅಬ್ಸರ್ವ್ ಮಾಡ್ತಾ ಇದೆ 3 to 4 ಮೂವ್ ಆಗಬೇಕು ಅಂದರೆ ಜಸ್ಟು 30 ಡಿಗ್ರಿ ಮಾತ್ರ ಮೂವ್ ಆಗ್ತಾ ಇದೆ ಅಲ್ವಾ. ಆದರೆ 1 hourಗೆ ಎಷ್ಟು ಮಿನಿಟು? 60 ಮಿನಿಟ್. ಹಾಗಾದರೆ 60 ಮಿನಿಟ್ಗೆ ಎಷ್ಟು ಡಿಗ್ರಿ ಮೂವ್ ಆಗ್ತಾ ಇದೆ? 30 ಡಿಗ್ರಿ ಮೂವ್ ಆಗ್ತಿದೆ. ಹಾಗಾದರೆ 1 ಮಿನಿಟ್ಗೆ ಎಷ್ಟು ಡಿಗ್ರಿ ಮೂವ್ ಆಗ್ತಾ ಇದೆ ಹವರ್ ಹ್ಯಾಂಡು? ಹಾಫ್ ಡಿಗ್ರಿ ಮೂವ್ ಆಗ್ತಾ ಇದೆ. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ 10 ಮಿನಿಟ್ಸ್ಗೆ ಇದು ಎಷ್ಟು ಡಿಗ್ರಿ ಮೂವ್ ಆಗ್ತಾ ಇದೆ? 5 ಡಿಗ್ರಿ ಮೂವ್ ಆಗ್ತಾ ಇದೆ ಅಲ್ವಾ. ಈಗ ಈ ಕಾನ್ಸೆಪ್ಟ್ ರಿಲೇಟೆಡ್ ಒಂದು ಎಕ್ಸಾಂಪಲ್ ನೋಡೋಣ. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಹವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಟ್ 1 hour 20 minutes? ಅಂದರೆ 1 hour 20 minutes ಮಧ್ಯ ಬರುವ ಆ್ಯಂಗಲ್ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಈಗ ನಾವು ಟೀಟಾ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಮ್ಗೆ ಗೊತ್ತಿದೆ 1 hour 20 minutes ಅಂತ ಇದೆ. ಈಗ 2 to 3 ಈ ಮಿಡಲಲ್ಲಿರುವ ಡಿಗ್ರಿ ಎಷ್ಟಿದೆ? 30 ಡಿಗ್ರಿ. 3 to 4 ಮಧ್ಯೆ ಇರೋ ಗ್ಯಾಪ್ ಎಷ್ಟಿದೆ? 30 ಡಿಗ್ರಿ ಅಂತ ಗೊತ್ತಿದೆ. ಹಾಗಾದರೆ 1 to 2 ಮಧ್ಯೆ ಇರೋ ಗ್ಯಾಪ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಅಂದರೆ ಎಕ್ಸಾಕ್ಟಾಗಿ ಇದು 1 o'clock ಇದ್ದಿದ್ರೆ ಈ ಹವರ್ ಹ್ಯಾಂಡ್ ಅನ್ನೋದು ಕರೆಕ್ಟಾಗಿ 1 o'clock ಹತ್ರನೇ ಇರ್ತಿತ್ತು. ಈಗ 1 hour 20 minutes ಅಂದರೆ ಈ ಹವರ್ ಹ್ಯಾಂಡ್ ಬಂದು ಸ್ವಲ್ಪ ಮೂವ್ ಆಗಿರುತ್ತೆ. ಅದೇ ಎಷ್ಟು ಡಿಗ್ರಿ ಮೂವ್ ಆಗಿರುತ್ತೆ ಅಂತ ಗೊತ್ತಾಗಿರಲ್ಲ. ನಾವು ಬೇಸಿಕ್ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡೋದಂದರೆ ಇಲ್ಲಿ 1 hour 20 minutes ಅಂತ ಕೊಟ್ಟಿದ್ದಾರೆ. ಹಾಗಾದರೆ 20 minutesಗೆ ಹವರ್ ಹ್ಯಾಂಡ್ ಎಷ್ಟು ಮೂವ್ ಆಗಿರುತ್ತೆ? 10 ಡಿಗ್ರಿ ಮೂವ್ ಆಗಿರುತ್ತೆ. ಹಾಗಾದರೆ ಈ 1 to 2 ಮಧ್ಯೆ ಇರೋ ಗ್ಯಾಪ್ ಎಷ್ಟು ಅಂತ ನಮ್ಗೆ ಗೊತ್ತಿದೆ? 30 ಡಿಗ್ರಿ ಅಂತ ಗೊತ್ತಿದೆ. ಇದರಲ್ಲಿ 10 ಡಿಗ್ರಿ ಮೈನಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ನಮಗೆ? 20 ಡಿಗ್ರಿ ಬರ್ತಾ ಇದೆ. ಹಾಗಾದರೆ ಇವಾಗ ನಮಗೆ 1 to 2 ಮಧ್ಯೆ ಇರುವ ಡಿಗ್ರಿ ಎಷ್ಟು ಅಂತ ಗೊತ್ತಾಯಿತು ಅಲ್ವಾ. ಟೀಟಾ ಇಸ್ ಈಕ್ವಲ್ ಟು 3 to 4 ಮಧ್ಯೆ ಇರೋದೆಷ್ಟು? 30 ಡಿಗ್ರಿ. 2 to 3 ಮಧ್ಯ ಇರೋ ಬಿಟ್ವೀನ್ ಗ್ಯಾಪ್ ಎಷ್ಟು? 30 ಡಿಗ್ರಿ. ಹಾಗಾದರೆ 1 to 2 ಬಿಟ್ವೀನಲ್ಲಿರೋ ಗ್ಯಾಪ್ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ, ಎಷ್ಟು? 20 ಡಿಗ್ರಿ. ಹಾಗಾದರೆ ದೇರ್ಫೋರ್ ಟೀಟಾ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರ್ತಾ ಇದೆ? 8 ಡಿಗ್ರಿ ಬರ್ತಾ ಇದೆ. ದಿಸ್ ಇಸ್ ದ ಆನ್ಸರ್.